Hello students, I am Usha Rani, biology lecturer, Vishwamanava Composite Training College. So in previous class of biological classification, we discussed about the concepts that is fungi. Mycota kingdom ಬಗ್ಗೆ discussion ಮಾಡಿದ್ವಿ ಹೌದಲ್ಲಪ್ಪ fungi. So it consisting of ಅದು ಕಾಮನ್ಲಿ ಏನಂತ ಕರಿತೀವಿ ಅದರಲ್ಲಿ ಯೂನಿಸೆಲ್ಯುಲರ್ ಇರ್ತವೆ, ಕೆಲವೊಂದು ಮಲ್ಟಿಸೆಲ್ಯುಲರ್, ಪ್ಯಾರಾಸೈಟಿಕ್, ಹೆಟರೋಟ್ರೋಫಿಕ್ ಪ್ರಾಪರ್ಟೀಸ್ ತೋರಿಸುವಂತಹ ಫಂಗೈ ಕೂಡ ಪ್ರೆಸೆನ್ಸ್ ಇರುತ್ತೆ ಹೌದಲ್ವಾ. ಸೊ ನೆಕ್ಸ್ಟ್ ಬಂತು ಇದರಲ್ಲಿ ಸ್ಟ್ರಕ್ಚರ್ ಬಗ್ಗೆ ಓದಿದ್ದೀವಿ. ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಫ್ ಆನ್ ಫಂಗೈ ಇಸ್ ಕಾಲ್ಡ್ ಹೈಫೆ. ದ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕಾಲ್ಡ್ ಆಸ್ ಅನ್ mycelium. So next the mycelium which consisting of an network along with multinucleus with a dense cytoplasm is called cenocytic hyphae. With if they are consisting of septal walls they are called as septate hyphae. ಇಲ್ಲದೆ ಇದ್ರೆ aseptate hyphae ಅಂತ ಕೂಡ ಹೇಳಿದೆ. ಸೊ ಇದಾದ್ಮೇಲೆ ಅದೊಂದು ನ್ಯೂಟ್ರಿಷನಲ್ ಪ್ರಾಪರ್ಟಿ ಮೇಲೆ ಹೆಟೆರೋಟ್ರೋಪ್ಸ್, ಸ್ಯಾಪ್ರೋಫೈಟ್ಸ್, ಡಿಕಂಪೋಸರ್ಸ್, ಪ್ಯಾರಾಸೈಟ್ಸ್ ಅಂಡ್ ಈವನ್ ಸಿಂಬಯೋಟಿಕ್ ಪ್ರಾಪರ್ಟಿ ಇಷ್ಟು ಕೂಡ ಹೇಳಿದೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ದಟ್ ಈಸ್ ಅನ್ ರೀಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಆಫ್ ಅನ್ ಫಂಗೈ. ಸೊ ಫಂಗೈ ಅಸೆಕ್ಷುವಲ್ ರೀಪ್ರೊಡಕ್ಷನ್ ತೋರಿಸುತ್ತೆ, ವೆಜಿಟೇಟಿವ್ reproduction ತೋರಿಸುತ್ತೆ, sexual reproduction takes place by means of plasmogamy, karyogamy and the meiosis that takes place in the zygote. So next one, fungi mycota ಒಳಗಡೆ ಕ್ಲಾಸಸ್ ಗಳನ್ನ ಓದಿದ್ವಿ. that is an Phycomycetes, Ascomycetes, Basidiomycetes ಮತ್ತು Deuteromycetes. ಸೊ ಇಷ್ಟರೊಳಗಡೆ ಸ್ಯಾಕ್ ಫಂಗೈ ಅಂತ ಯಾವ್ದಕ್ಕೆ ಕರೀತಾರೆ? Ascomycetes, commonly called as sac fungi. ಇದರ ತರ ಕಾಂಪಿಟೇಟಿವ್ ಅಲ್ಲಿ ಕ್ವಶನ್ ಕೇಳ್ತಾ ಹೋಗ್ತವೆ. ಮಶ್ರೂಮ್ ಕಾಮನ್ ಆಗಿ ಯಾವ್ದ್ರಲ್ಲಿ ಸಿಗುತ್ತೆ? Basidiomycetes ಅಂತ ಕರಿತೀವಿ. Deuteromycetes which is called as imperfect fungi. ಯಾಕೆ ಅದನ್ನ imperfect fungi ಅಂತ ಕೂಡ ಹೇಳಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಮೋಸ್ಟ್ ಆಫ್ ಆಲ್ ಎಲ್ಲಾ ಫಂಗೈ ಕ್ಲಾಸಸ್ ಅಲ್ಲೂ ಕೂಡ it was showing sexual and both asexual reproduction. But whereas in Deuteromycetes, so if it shows a sexual reproduction, so it can be classified into other classes. Hangagi they are called as imperfect fungi anta karತಾರೆ. So next plant kingdom ಬಗ್ಗೆ, animal kingdom ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತಹ ಇನ್ನೊಂದು ಗ್ರೂಪ್ ಯಾರಪ್ಪ ಅಂದ್ರೆ viruses. So virus, they are not classified in any places. They are not having any place in the classification. So ಇಷ್ಟೊತ್ತಂಗ ನಾವೇನು ಕ್ಲಾಸಿಫಿಕೇಶನ್ ಬರ್ತೀವಿ, ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್, ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಅನಿಮೇಲಿಯಂ. ಸೊ ಇಷ್ಟು ಡಿವಿಷನ್ ಒಳಗಡೆ ಇಷ್ಟು ಕಿಂಗ್ಡಮ್ ಅಲ್ಲಿ ಯಾವುದೇ ಪ್ಲೇಸ್ ಆಕ್ಯುಪೈ ಮಾಡಿಲ್ಲ ವೈರಸ್, ಬಿಕಾಸ್ ಇಟ್ ಇಸ್ ಅ ನಾನ್ ಸೆಲ್ಯುಲರ್ ಆರ್ಗಾನಿಸಮ್. ಇಟ್ ಇಸ್ ಅ ನಾನ್ ಸೆಲ್ಯುಲರ್ ಆರ್ಗಾನಿಸಮ್. It is not having a specific cell property. Now non-cellular organism. They are the non-cellular organism. It was showing the property of both living property to tositta and even non-living property to tositta. Living and non-living. So here the viruses are not placed in any group of classification. So it is a non-cellular organism. So it can be stored in the form of crystalline structure. When it was non-living property ತಗೊಂಡ್ರೆ ವೈರಸ್ ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಸಿಗುತ್ತೆ ನಮಗೆ. ಅಂದ್ರೆ ಕ್ರಿಸ್ಟಲ್ ಅಂದ್ರೆ ಹರಳು, ಉಪ್ಪಿನ ಹರಳು ಅಥವಾ ಸಕ್ಕರೆ ಹರಳು ಬರುತ್ತಲ್ವ, ಸೊ ಆ ಫಾರ್ಮ್ ಅಲ್ಲಿ ಕೂಡ ಅದು ಪ್ರೆಸೆನ್ಸ್ ಇರುತ್ತೆ. ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಇನ್ ದ ಬಾಟಲ್ ಸ್ಟೋರ್ ಮಾಡಿರ್ಬೋದು. So here the virus, when it was showing an non-living property, it can be stored in a bottle because they can present in the form of crystalline structure. When it was showing a living property ತೋರಿಸುತ್ತೆ ಯಾವಾಗ? when it get infected into the living organism. ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್, ಪ್ಲಾಂಟ್ಸ್, ಅನಿಮಲ್ಸ್ ನ ಬಾಡಿ ಒಳಗಡೆ ಎಂಟ್ರಿ ಆದಾಗ ಇಟ್ ಸ್ಟಾರ್ಟ್ ಇನ್ಫೆಕ್ಟಿಂಗ್ ದ ನೈಬರಿಂಗ್ ಸೆಲ್. ಪಕ್ಕ ಇರೋ ನೈಬರಿಂಗ್ ಸೆಲ್ಸ್ ಏನ್ ಮಾಡ್ತದೋ ಇನ್ಫೆಕ್ಟ್ ಮಾಡಕ್ಕೆ ಶುರು ಮಾಡ್ತದೆ. ಸೊ ಇನ್ಫೆಕ್ಟ್ ಮಾಡಿ ಏನಾಯ್ತು? ಇಟ್ ವಾಸ್ ಕಾಸಿಂಗ್ ಆನ್ ಡಿಸಾರ್ಡರ್ಸ್. ಬೋತ್ ಅಲ್ಲಿ ಬಾಡಿ ಒಳಗಡೆ ಫಿಸಿಯಾಲಜಿಕಲ್ ಪ್ರೊಸೆಸ್ ಎಲ್ಲ ಅದೇನು ಮಾಡುತ್ತೆ, ಆಲ್ಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳ್ತಾರೆ, ಸೊ ವೈರಸಸ್ ಇನ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಪ್ರಾಪರ್ಟಿ ಬರೀಬೇಕು. ವೈರಸಸ್ ದೇ ಕೆನಾಟ್ ಬಿ ಕ್ಲಾಸಿಫೈಡ್ ಇನ್ ಎನಿ ಕ್ಲಾಸಿಫಿಕೇಶನ್. ಸೊ ಬಿಕಾಸ್ ದೇ ಆರ್ ದ ನಾನ್ ಸೆಲ್ಯುಲರ್ ಆರ್ಗಾನಿಸಮ್ಸ್, ಸೊ ದೇ ಆರ್ ಶೋಯಿಂಗ್ ಲಿವಿಂಗ್ ಅಂಡ್ ಬೋತ್ ನಾನ್ ಲಿವಿಂಗ್ ಪ್ರಾಪರ್ಟಿ. In a non-living property, they
can be stored in the form of crystalline structure. In the living property, when they are infecting the living organisms, they are acting like a pathogen and they start destroying. ಅಲ್ಲಿರುವಂತಹ cells physiological process ಏನು ಮಾಡುತ್ತೆ, destroy ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತೀವಿ. So this is about the introductory aspects of virus. ವೈರಸ್ಗೆ ಡಿಫ್ರೆಂಟ್ ನೇಮ್ಸ್ಗಳು ಕೂಡ ಇದೆ. ಕೆಲವೊಬ್ಬರು ಸೈಂಟಿಸ್ಟು ಕೆಲವೊಂದು ನೇಮ್ಗಳನ್ನ ಕೊಟ್ಟಿದ್ದಾರೆ. ಆ ನೇಮ್ಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ವೈರಸ್ ದೇ ಆರ್ ಕಾಲ್ಡ್ ಆಸ್ ವೀನಮ್. ವೀನಮ್ ಅಂದ್ರೆ ಇದು ಸ್ನೇಕ್ ಪಾಯ್ಸನ್ ವೀನಮ್ ಅಂತ ಕರೀತಾರೆ. ಸೊ ಇಟ್ ಇಸ್ ಅ ಪಾಯ್ಸನಸ್ ಫ್ಲೂಯಿಡ್. ವೈರಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೀನಮ್ ಆರ್ ಆ ಪಾಯ್ಸನಸ್ ಫ್ಲೂಯಿಡ್. ಅದನ್ನ ಪಾಯ್ಸನಸ್ ಫ್ಲೂಯಿಡ್ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಪಾಸ್ಚರ್ ಡಿ.ಜೆ. ಇವಾನೋವ್ಸ್ಕಿ ಅಂತ. ಪಾಸ್ಚರ್ ಡಿ.ಜೆ. ಇವಾನೋವ್ಸ್ಕಿ ಕಾಲ್ಡ್ ವೈರಸ್ ಆಸ್ ಆನ್ ವೀನಮ್ ಆರ್ ಆನ್ poisonous fluid ಅಂತ ಹೇಳ್ತೀವಿ. So next one, another scientist, M.W. Weizsäcker. M.W. Weizsäcker, they demonstrated that the extract of an infected tobacco plant. So ಇಲ್ಲಿ ಪಾಸ್ಚರ್ ಏನು ಹೇಳಿದ್ದಾರೆ ಅದನ್ನ ಪಾಯ್ಸನಸ್ ಫ್ಲೂಯಿಡ್ ಅಂತ ಕರೀತಾರಲ್ಲ, ಆ ಪಾಯ್ಸನಸ್ ಫ್ಲೂಯಿಡ್ ಏನು ಕಾಸ್ ಮಾಡುತ್ತೆ ಅಂದ್ರೆ ಮೊಸಾಯಿಕ್ ಡಿಸೀಸ್ ಟು ಟೊಬ್ಯಾಕೋ ಪ್ಲಾಂಟ್. ಟೊಬ್ಯಾಕೋ ಪ್ಲಾಂಟ್ ಅಲ್ಲಿ ಮೊಸಾಯಿಕ್ ಡಿಸೀಸ್ ಅಂತಾನೆ ಕರಿತೀವಿ. ಆ ಮೊಸಾಯಿಕ್ ಡಿಸೀಸ್ ನ ಕಾಸ್ ಮಾಡಿರುತ್ತೆ. ಸೊ ಅಂತಹ ಪ್ಲಾಂಟ್ ಇಂದ ಏನ್ ಮಾಡ್ತಾರೆ, ಒಂದು ಫ್ಲೂಯಿಡ್ ಕಂಪೋಸಿಷನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ, ಅದು ಎಕ್ಸ್ಟ್ರಾಕ್ಟ್ ಆಫ್ ಇನ್ಫೆಕ್ಟೆಡ್ ಪ್ಲಾಂಟ್ಸ್ ಆಫ್ ಟೊಬ್ಯಾಕೋ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್. ಆ ಫ್ಲೂಯಿಡ್ಗೆ ಏನಂತ ಹೆಸರು ಕೊಡ್ತಾರೆ, ಕಾಂಟಾಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಕರಿತೀವಿ. ಕಾಂಟಾಜಿಯಂ ವೈವಮ್ ಫ್ಲೂಯಿಡಮ್. ಇಟ್ ಇಸ್ ಅ ನೇಮ್ ಗಿವನ್ ಟು ದ ಫ್ಲೂಯಿಡ್ extracted from the infected plants by a disease called as mosaic disease ಅಂತಾನೆ ಕರೀತೀವಿ. ಸೊ ಆ ನೇಮ್ ನ ಕೊಟ್ಟವರು ಯಾರು, M.W. Weizsäcker. ಇದು ಕಾಂಪಿಟೇಟಿವ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಕಾಂಟಾಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಅದಕ್ಕೆ ಡೆಮಾನ್ಸ್ಟ್ರೇಟೆಡ್ ನೇಮ್ ಇಟ್ಟವರು ಯಾರು, ಅಥವಾ Weizsäcker ಫ್ಲೂಯಿಡ್ ಕಂಪೋಸಿಷನ್ ಏನಂತ ನೇಮ್ ಮಾಡಿದ್ದಾರೆ. ಸೊ ಇನ್ನೊಂದು W.M. Stanley, they given the virus name as an crystalline. ಯೂಶಲಿ ನಾವು ವೈರಸ್ ನಾನ್ ಸೆಲ್ಯುಲಾರ್ ಪ್ರಾಪರ್ಟಿ ಆಗಿರೋದ್ರಿಂದ, ನಾನ್ ಲಿವಿಂಗ್ ಪ್ರಾಪರ್ಟಿ, ದೇ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್. ಅದು ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳ್ತವ್ರು ಯಾರು ಅಂದ್ರೆ ರೀಸನ್ W.M. Stanley. They called that the virus as an crystallized, even it consisting of a large amount of protein. ಅದರಲ್ಲಿ ಲಾರ್ಜ್ ಅಮೌಂಟ್ ಆಫ್ ಪ್ರೋಟೀನ್ ಇದೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಇವೇನ್ ಮಾಡುತ್ತೆ, ಇಟ್ ವಾಸ್ ಕಾಸಿಂಗ್ ಡಿಸೀಸಸ್. Virus is a infective, it is a commonly it is an organism, it is a non-cellular organism which was showing an infectious conditions in plants and even in animals. Plants ಅಲ್ಲಿ ಮತ್ತೆ animals ಅಲ್ಲಿ ಇದು diseases ಗಳನ್ನ ಇನ್ಫೆಕ್ಷನ್ ನ ಕಾಸ್ ಮಾಡ್ತಾ ಹೋಗುತ್ತೆ. ಅದರಲ್ಲಿರೋ ಫಿಸಿಯಾಲಜಿಕಲ್ ಪ್ರಾಪರ್ಟಿನ ಕಂಪ್ಲೀಟ್ ಆಲ್ಟರ್ ಮಾಡ್ತಾ ಹೋಗುತ್ತೆ. and it was undergoing a rapid multiplication. So ಎಲ್ಲ ಲಿವಿಂಗ್ ಆರ್ಗಾನಿಸಮ್ ಅಂದ್ಮೇಲೆ it must consisting of genetic material. So that is necessary to transport from one organism to another organism. So which is the genetic material that was present in a virus? Virus ಅಲ್ಲಿ ಯಾವ genetic material ಇರುತ್ತೆ ಅಂತ ನೋಡೋಣ ಈಗ. So next, the genetic material that was present in a virus. Virus ಅಲ್ಲಿ ಇರುವಂತಹ genetic material ಯಾವುದು? So here the virus, all the living organisms, they consisting of genetic material. Virus, it consisting of DNA or RNA as a genetic material. It consisting of nucleoprotein along with genetic material. Genetic material ಜೊತೆಗೆ ಏನಿರುತ್ತೆ, nucleoprotein. Virus, it consisting of a large amount of proteins. Along with protein, consisting of genetic material in the form of DNA or in the form of RNA. ಹಂಗಾದ್ರೆ ಪ್ಲಾಂಟ್ಸ್ಗೆ ವೈರಸ್ ಇನ್ಫೆಕ್ಟ್ ಮಾಡುತ್ತೆ ಅಂದಮೇಲೆ ಪ್ಲಾಂಟ್ಸ್ಗೆ ಇನ್ಫೆಕ್ಟ್ ಮಾಡುವಂತಹ ವೈರಸ್ ಅಲ್ಲಿ ಯಾವ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಅನಿಮಲ್ಸ್ ಅಲ್ಲಿ ಯಾವ್ದಿರುತ್ತೆ, ಈ ತರ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ದ ವೈರಸ್ ದಟ್ ವಾಸ್ ಇನ್ಫೆಕ್ಟಿಂಗ್ ದ ಪ್ಲಾಂಟ್ಸ್. The virus that infecting the plants, the having a genetic material, that is a single stranded RNA. So ಇದರಲ್ಲಿ single stranded RNA presence ಇರುತ್ತೆ. ಯಾವ್ದ್ರಲ್ಲಿ? The virus that it was infecting the plants. The virus that infects the animals. Animals ನ infect ಮಾಡೋದು either single stranded or double stranded RNA. Single stranded ಇರಬಹುದು ಅಥವಾ double stranded ಇರಬಹುದು. ಯಾವುದು RNA ಅಥವಾ double stranded DNA ಅಥವಾ double stranded DNA presence ಇರುತ್ತೆ. Next, the virus that was infecting the bacteria. The virus that infect the bacteria. ಬ್ಯಾಕ್ಟೀರಿಯಾಗಿಂತ ಚಿಕ್ಕದು ಯಾವುದು? ವೈರಸ್. ಸರಿನಾ? ಬ್ಯಾಕ್ಟೀರಿಯಾನೇ ಅಫೆಕ್ಟ್ ಮಾಡುತ್ತೆ ಯಾವುದು? ವೈರಸ್.
ಅಂತಂದ್ರೆ ನಾವೇನಂತ ಕರಿತೀವಿ ಬ್ಯಾಕ್ಟೀರಿಯೋಫೇಜ್. What are bacteriophage? The virus that infects the bacteria is called as bacteriophage ಅಂತ ಕರಿತೀವಿ. So ಈ bacteriophage ಅಲ್ಲಿ ಯಾವ genetic material ಇರುತ್ತೆ? Consisting of double stranded RNA. It consisting of double stranded RNA ಅಂತ ಕರಿತೀವಿ. ಸರಿನಾ? So ಇಷ್ಟು genetic material. Write a note on genetic material of viruses ಅಂತ ಬರುತ್ತೆ. The virus is consisting of genetic material may be a DNA or RNA. It is a nucleoprotein along with the genetic material. So virus that infects the plants, they having a single-stranded RNA. The virus that infects the animals is consisting of either single-stranded or double-stranded RNA or double-stranded DNA. The virus that was infecting the bacteria is called bacteriophage, which consisting of double-stranded RNA. So ishtu genetic material ತನಕ ಆಯ್ತು. ಸೊ ಇಲ್ಲಿ ನಾವು ಮೊಸಾಯಿಕ್ ಡಿಸೀಸ್ ಅಂತ ಕರಿತೀವಿ. ಟೊಬ್ಯಾಕೋಗೆ ಅಫೆಕ್ಟ್ ಯಾವ ಡಿಸೀಸ್ ಆಗುತ್ತೆ? ಮೊಸಾಯಿಕ್ ಅಂತ. ಸೊ ಮೊಸಾಯಿಕ್ ವೈರಸ್ ನ ತೆಗೆದು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಅದ್ರ ಸ್ಟ್ರಕ್ಚರ್ ಏನು ಕಾಣುತ್ತೆ, ಅದರಲ್ಲಿರೋ ಪ್ರೋಟೀನ್ ಏನು, ಜೆನೆಟಿಕ್ ಮೆಟೀರಿಯಲ್ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಅ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತ ಬರ್ತಿದೆ. It is also abbreviated in the term called as TMV. Write the abbreviations or expand TMV ಅಂತ one mark question ಕೇಳ್ತಾರೆ. ಅದು ಟೊಬ್ಯಾಕೋ ಮೊಸಾಯಿಕ್ ವೈರಸ್. So the infected plants, ಆ infected plants ಅಲ್ಲಿ ಟೊಬ್ಯಾಕೋ ವೈರಸ್ ನಾವು ಅಲ್ಟ್ರಾ ಸ್ಟ್ರಕ್ಚರ್ ನೋಡಿದ್ರೆ ನಮಗೆ ಕಾಣಿಸುತ್ತೆ. It consisting of an spirally arranged genetic material called as an RNA. So RNA spirally coiled ಆಗಿರುವಂತಹ genetic material ಕಾಣುತ್ತೆ. So along with RNA, it consisting of a protein. The coat of protein is called as capsid. ಅದ್ರ ಸುತ್ತ ಇರೋ ಪ್ರೋಟೀನ್ ಕೋಟ್ಗೆ ಏನಂತ ಕರಿತೀವಿ? ಕ್ಯಾಪ್ಸಿಡ್ ಅಂತ ಕರಿತೀವಿ. ಆ ಕ್ಯಾಪ್ಸಿಡ್ ಒಳಗಡೆ ನ್ಯೂಮರಸ್ ಯೂನಿಟ್ಸ್ ಇದೆ. ಸೊ ನ್ಯೂಮರಸ್ ಹೆಲಿಕಲಿ ಕಾಯಿಲ್ಡ್, ಸುತ್ತ ಸ್ಪೈರಲಿ ಹೆಲಿಕಲಿ ಕಾಯಿಲ್ಡ್ ಆಗಿರುವಂತಹ ನ್ಯೂಮರಸ್ ಸಬ್ ಯೂನಿಟ್ಸ್ ಇದೆ ಪ್ರೋಟೀನ್ಸ್ ಅಲ್ಲಿ. ಆ ಸಬ್ ಯೂನಿಟ್ಸ್ ಏನಂತ ಕರಿತೀವಿ? ಕ್ಯಾಪ್ಸೋಮಿಯರ್ಸ್ ಅಂತ ಕರಿತೀವಿ. The numerous capsomeres that have been helically arranged to form a coat-like structure, that is a protein called as capsid. So TMV ಅಲ್ಲಿ ಇರುವಂತಹ ಪ್ರೋಟೀನ್ ಯಾವ್ದು ಹೇಳ್ತೀವಿ ನಾವು? ಕ್ಯಾಪ್ಸಿಡ್ ಅಂತ ಕರಿತೀವಿ. ಅದರಲ್ಲಿರೋ ಜೆನೆಟಿಕ್ ಮೆಟೀರಿಯಲ್ ಯಾವುದು? RNA. ಸೊ ಈಗ ವೈರಸ್ ಯಾವ್ಯಾವ ಡಿಸೀಸಸ್ ನ ಕಾಸ್ ಮಾಡುತ್ತೆ ಇದು ಡಯಾಗ್ರಾಮ್ ಕಲಿಬೇಕು. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಇಷ್ಟೇ. ಸೊ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಬಗ್ಗೆ ಏನ್ ಹೇಳ್ತೀವಿ? So it is a virus that was infecting a tobacco plant. Ultrastructure observed ಮಾಡಿದ್ರೆ it consisting a genetic material called as RNA. It consisting a protein coat called capsid, which consists the numerous subunits of proteins called as capsomeres. ಇಷ್ಟು ಬಂದ್ರೆ ಆಯ್ತು. ಸೊ ಒಂದು ಡಯಾಗ್ರಾಮ್ ಅನ್ನು ರೆಪ್ರೆಸೆಂಟೇಷನ್ ಹೇಳ್ಬೇಕು. ವೈರಸ್ ಕಾಸ್ ಮಾಡುವಂತಹ ಡಿಸೀಸ್ ಸ್ಮಾಲ್ ಪಾಕ್ಸ್, ಹೌದಾ, ಹರ್ಪೀಸ್, AIDS, influenza, smallpox, herpes, AIDS, etc. So these are the diseases that has been caused by the viruses in human beings. Whereas in plants, if the plants are affected by the virus, the plants that are showing stunted growth. ಅಕಸ್ಮಾತ್ ಪ್ಲಾಂಟ್ ಗೆ ವೈರಸ್ ಅಫೆಕ್ಟ್ ಆಗಿರುತ್ತೆ, ಸ್ಟಂಟೆಡ್ ಗ್ರೋತ್ ಅಂತ ಕರಿತೀವಿ. ಅಂದ್ರೆ ಹೈಟ್ ಇದೆಲ್ಲ ಪ್ಲಾಂಟ್ ತುಂಬಾ ಹೈಟ್ ಕಮ್ಮಿ ಇರುತ್ತೆ. ಎಲೋಯಿಂಗ್ ಆಫ್ ಲೀಫ್, ಎಲೋಯಿಂಗ್ ಆಫ್ ಲೀಫ್, ಲೀಫ್ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಸೊ ರೋಲಿಂಗ್ ಆಫ್ ಲೀಫ್, ರೋಲಿಂಗ್ ಆಫ್ ಲೀಫ್. ಸೊ ಲೀಫ್ಗಳು ಸುಳ್ಳು ಸುತ್ತಕೊಂಡ್ಬಿಡುತ್ತೆ, ಸರಿಯಾಗಿ ಸನ್ಲೈಟ್ ಎಕ್ಸ್ಪೋಸ್ ಆಗಲ್ಲ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ when the virus are infecting the plant. So some of the example for virus infection are smallpox, that is a herpes and even AIDS. The plants when they are infected with the virus, they are showing some of the symptoms like stunted growth, yellowing of leaf and rolling of leaf ಅಂತ ಹೇಳ್ತಾರೆ. ಸೊ ಇಷ್ಟು ಈಗ TMV ನ ಅಫೆಕ್ಟ್ ಆದಾಗ ಪ್ಲಾಂಟ್ ಅಲ್ಲಿ ತೋರಿಸುವಂತ ಸಿಂಪ್ಟಮ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಅವಾಗಲೇ ಇನ್ನೊಂದು ಹೇಳಿದ್ವಿ, the virus that was infecting the bacteria, which is called as bacteriophage. A bacteriophage ಇದು ಡಯಾಗ್ರಾಮ್ ಕಲಿಯೋಣ. ಸೊ ಯಾಕೆಂದ್ರೆ ಅದು 2 to 3 marks ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬರ್ಕೊಳ್ಳಿ bacteriophage ಅಂತ. ಸೊ ನೆಕ್ಸ್ಟ್ ಒನ್ ದಟ್ ಈಸ್ bacteriophage. Bacteriophage, it is a virus that was infecting the bacteria.
ಸೊ ಬ್ಯಾಕ್ಟೀರಿಯಾ ಸೆಲ್ಸ್ ಏನಿರುತ್ತಲ್ಲ, ಈ ಬ್ಯಾಕ್ಟೀರಿಯಾ ಸೆಲ್ಸ್ ಮೇಲೆ ಬ್ಯಾಕ್ಟೀರಿಯೋಫೇಜ್ಗಳು ಇಟ್ಕೊಂಡು ಅದನ್ನ ಇನ್ಫೆಕ್ಟ್ ಮಾಡುತ್ತೆ. ಸೊ ಅದರಲ್ಲಿರೋ ಜೆನೆಟಿಕ್ ಮೆಟೀರಿಯಲ್ನ ಸೆಲ್ಸ್ ಒಳಗಡೆ ಕಳಿಸ್ಕೊಟ್ಬಿಟ್ಟು ಇನ್ಫೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರ ಸ್ಟ್ರಕ್ಚರ್ ಅಂತ ತಗೊಂಡ್ರೆ ಇಟ್ ಕನ್ಸಿಸ್ಟಿಂಗ್ ಆನ್ ಹೆಡ್, ಕಾಲರ್, ಶೀಟ್, ಬೇಸಲ್ ಪ್ಲೇಟ್ ಅಂಡ್ ಟೇಲ್ ಫೈಬರ್ಸ್. ಸೊ ಇಷ್ಟು ಪ್ರೆಸೆನ್ಸ್ ಇದೆ. ಸೊ ಹೆಡ್ ರೀಜನ್ ಅಬ್ಸರ್ವ್ ಮಾಡಬೇಕು, ಯಾವ ತರ ಬರ್ತಿದ್ದೀವೋ ಅದೇ ತರ ಅಪಿಯರೆನ್ಸ್ ಬರೀದೆ, ಆಕ್ಟೋಗೋನಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಇನ್ನೊಂದ್ಸತಿ ಅದನ್ನ ಹೆಡ್ ಸ್ಟ್ರಕ್ಚರ್ ಹೆಂಗ್ ಬರೆಯೋದು ಅಂತ ತೋರಿಸ್ತೀನಿ. ಸೊ ಹಿಂಗ್ ಬರೀತೀರಾ, ಸರಿನಾ? ಹಿಂಗ್ ಬರೆದ ಮೇಲೆ 1 2 3 1 2 3. ಸೊ ಇವೆರಡು ಜಾಯಿನ್ ಮಾಡಬೇಕು, ಮತ್ತೆ ಇಲ್ಲೆರಡು ಜಾಯಿನ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಪಾಯಿಂಟ್ ಇಂದ ಈ ಮಧ್ಯಕ್ಕೆ ಹಿಂಗೆ, ನೆಕ್ಸ್ಟ್ ಈ ತರ, ಆಮೇಲೆ ಮತ್ತೆ ಹಿಂಗೆ ಮಾಡಬೇಕು. ಸೊ ದಿಸ್ ಇಸ್ ದ ಅಕ್ಯುರೇಟ್ ಶೇಪ್ ಆಫ್ ಆನ್ ಹೆಡ್ ರೀಜನ್. ಹಿಂಗೆಂಗೋ ಬರೆಯಂಗಿಲ್ಲ, ಇದರ ಅಕ್ಯುರೇಟ್ ಶೇಪ್ ಇರಬೇಕು. ಅಕ್ಟೋಬರ್ ಅಂತ ಕರಿತೀವಲ್ಲ ಆ ಶೇಪ್ ಅಲ್ಲಿ ಇದು ಪ್ರೆಸೆನ್ಸ್ ತೋರಿಸಬೇಕು. ಸೊ ಫಸ್ಟ್ ಈ ಲೈನ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಈ ಎರಡು ಲೈನ್ ಜಾಯಿನ್ ಮಾಡಬೇಕು. ಗೊತ್ತಾಯ್ತು ಅನ್ಕೊಳ್ಳುತ್ತೆ. ಸೊ ಇದನ್ನ ಹೆಡ್ ರೀಜನ್ ಅಂತ ಕರಿತೀವಿ. ಹೆಡ್ ರೀಜನ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ, ಒಳಗಡೆಗೆ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆನ್ಸ್ ಇದೆ. ಸೊ ಹಿಯರ್ ದ ಹೆಡ್ ಅಂಡ್ ಶೀಟ್ ಹ್ಯಾಸ್ ಬಿನ್ ಸಪರೇಟೆಡ್ ಬೈ ಅ ಕಾಲಮ್. ಸೊ ಇದರಲ್ಲಿ ನ್ಯೂಮರಸ್ ಸ್ಪೈರಲಿ ಅರೇಂಜ್ಡ್ ರಿಜಿಡ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇದೆ, ದಟ್ ಇಸ್ ಕಾಲ್ಡ್ ಶೀಟ್. ಶೀಟು ಒಂದು ಪೆಂಟೋಗೋನಲ್ ಅಪಿಯರೆನ್ಸ್ ಇರುವಂತಹ ಬೇಸಲ್ ಪ್ಲೇಟ್ಸ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ದ ಬೇಸಲ್ ಪ್ಲೇಟ್ಗೆ ಟೈಲ್ ಇದು ಕೂಡ ಇರುತ್ತೆ, ಹುಕ್ಸ್ ಇರುತ್ತೆ ಕೆಳಗಡೆ, ಅಂದ್ರೆ ಹುಕ್ಕು ದಟ್ ಈಸ್ ಹೆಲ್ಪ್ಫುಲ್ ಟು ಫಿಕ್ಸ್ ಆರ್ ಅಟ್ಯಾಚ್ ಓವರ್ ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಸೆಲ್ ವಾಲ್ ಮೇಲೆ ಅಟ್ಯಾಚ್ ಆಗಕ್ಕೆ ಹುಕ್ಸ್ ಹೆಲ್ಪ್ ಮಾಡುತ್ತೆ. ದ ಹುಕ್ಸ್ ಆರ್ ಪ್ರೆಸೆಂಟ್ ಬಿಲೋ ದ ಬೇಸಲ್ ಪ್ಲೇಟ್ಸ್. ಸೊ ಪ್ರತಿ ಬೇಸಲ್ ಪ್ಲೇಟಿನ ಕಾರ್ನರ್ ರೀಜನ್ ಇಂದ ಟೇಲ್ ಫೈಬರ್ಸ್ ಹೆಲ್ಪ್ ಮಾಡುತ್ತೆ. ಆ ಟೇಲ್ ಫೈಬರ್ಸ್ ಕೂಡ ಫಿಕ್ಸ್ ಆಗೋಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆನ್ ಬ್ಯಾಕ್ಟೀರಿಯೋಫೇಜ್. ಸೊ ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಡಯಾಗ್ರಾಮ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಬಂತು ವೈರಸ್ ಆಯ್ತು, ಬ್ಯಾಕ್ಟೀರಿಯಾ ಆಯ್ತು. ಬ್ಯಾಕ್ಟೀರಿಯಾಗಿಂತ ಚಿಕ್ಕ ಆರ್ಗ್ಯಾನಿಸಮ್ ವೈರಸ್, ವೈರಸ್ಗಿಂತ ಚಿಕ್ಕ ಆರ್ಗ್ಯಾನಿಸಮ್ ಇದೆ, ದಟ್ ಇಸ್ ಕಾಲ್ಡ್ ವೈರಾಯ್ಡ್ಸ್ ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದು ವೈರಾಯ್ಡ್ಸ್. So these are the organisms which are smaller than the virus. Virus is a chiku organism. So the viroids are discovered by a scientist name called as T.O. Diner. T.O. Diner another viroids discover madidare. These are smaller than the viruses, which is a infectious stage that was causing one of the disease in a potato plant named as potato spindle tuber disease. ವೈರಸ್ಗಿಂತ ಚಿಕ್ಕದು ಇದು. ಇದ್ರದ್ದು ಇನ್ಫೆಕ್ಟಿವ್ ಸ್ಟೇಜ್ ಏನು ಮಾಡುತ್ತೆ, ಪೊಟ್ಯಾಟೊ ಪ್ಲಾಂಟ್ನ ಇನ್ಫೆಕ್ಟ್ ಮಾಡುತ್ತೆ. ಸೊ ಪೊಟ್ಯಾಟೊ ಪ್ಲಾಂಟ್ನ ಇನ್ಫೆಕ್ಟ್ ಮಾಡಿದಾಗ ಅದರಲ್ಲಿ ಬರೋ ಡಿಸೀಸ್ ಯಾವುದು, ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ಇಟ್ ಹ್ಯಾಸ್ ಅ ಫ್ರೀ RNA ಅಂಡ್ ಅ ಲ್ಯಾಕ್ ಪ್ರೋಟೀನ್ ಕೋಟ್. ಇದರಲ್ಲಿ ಫ್ರೀ RNA ಇದೆ. ಅಲ್ಲಿ ನಾವು ಬರ್ತಾರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ನೋಡ್ಕೊಳ್ಳಿ, RNA ಜೊತೆಗೆ ಪ್ರೋಟೀನ್ ಕೋಟ್ ಪ್ರೆಸೆನ್ಸ್ ಇತ್ತು. ಅದರಲ್ಲಿ ಫ್ರೀ RNA ಇದೆ. ಇಟ್ ಇಸ್ ನಾಟ್ ಕೋಟೆಡ್ ವಿತ್ ಎನಿ ಪ್ರೋಟೀನ್. ಸೊ ಇಟ್ ಹ್ಯಾಸ್ ಫ್ರೀ RNA, ಲ್ಯಾಕ್ ನಥಿಂಗ್ ಬಟ್ ಆಬ್ಸೆನ್ಸ್ ಆಫ್ ಆನ್ ಪ್ರೋಟೀನ್ ಕೋಟ್. ಸೊ ಹಿಯರ್ ದ ವೈರಾಯ್ಡ್ RNA, ವೈರಾಯ್ಡ್ ಅಲ್ಲಿ ಇರುವಂತಹ RNA ಇಟ್ ಇಸ್ ಹ್ಯಾವಿಂಗ್ ಅನ್ ಲೆಸ್ ಮಾಲಿಕ್ಯುಲರ್ ವೈಟ್ ಅಥವಾ ಲೋ ಮಾಲಿಕ್ಯುಲರ್ ವೈಟ್ ಇರುತ್ತೆ. ಮಾಲಿಕ್ಯುಲರ್ ವೈಟ್ ಇದು ತುಂಬಾ ಕಮ್ಮಿ ಇರುತ್ತೆ ಅಂತ ಕರೀಬೋದು. ಸೊ ದಿಸ್ ಇಸ್ ಅಬೌಟ್ ಆನ್ ವೈರಾಯ್ಡ್ಸ್. ವೈರಾಯ್ಡ್ಸ್ ಬಗ್ಗೆ 1 ಮಾರ್ಕಲ್ಲಿ ಅಥವಾ 2 ಮಾರ್ಕಲ್ಲಿ ನೋಟ್ ಇದು ಕೇಳ್ತಾ ಹೋಗ್ತಾರೆ. ವಾಟ್ ಆರ್ ವೈರಾಯ್ಡ್ಸ್ 1 ಮಾರ್ಕಲ್ಲಿ ಬರ್ಬೋದು. ಅದು ಕಾಸ್ ಮಾಡುವಂತಹ ಡಿಸೀಸಸ್ ಯಾವುದು ಅಂತ ಇದನ್ನು ಕಾಂಪಿಟೇಟಿವ್ ಅಲ್ಲಿ ಕೂಡ ಕೇಳ್ಬೋದು. ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ದಿಸ್ ಚಾಪ್ಟರ್ ದಟ್ ಈಸ್ ಲೈಕೆನ್ಸ್ ಅಂತ ಹೇಳ್ತೀವಿ, ಅದನ್ನ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಬಂತು ಲೈಕೆನ್ಸ್ ಅಂತ ಕರಿತೀವಿ. ವಾಟ್ ಆರ್ ಲೈಕೆನ್ಸ್? So these are the symbiotic organism. Last class ಅಲ್ಲಿ ನಾವು ಹೇಳಿದ್ವಿ symbiotic. Sym means both, biotic ಎರಡು ಲಿವಿಂಗ್ ಆರ್ಗ್ಯಾನಿಸಮ್ ಜೊತೆಗೆ ಮ್ಯೂಚುಯಲಿ ಬೆನಿಫಿಷಿಯಲ್. ಇದು ಇದಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಇನ್ನೊಂದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಎರಡು ಜೊತೆಗೆ ಅದಕ್ಕೆ ಮ್ಯೂಚುಯಲಿ ಬೆನಿಫಿಟ್ ಆಗುವಂತಹ ಆರ್ಗ್ಯಾನಿಸಮ್ ನ ಪ್ರಾಪರ್ಟಿನ ಸಿಂಬಯೋಟಿಕ್ ಅಂತ ಕರಿತೀವಿ. Lichens are the symbiotic association between the algae and fungi. It is a symbiotic association between the algae and fungi. ಆಲ್ಗೆ ಮತ್ತೆ ಫಂಗೈ ಎರಡು ಜೊತೆಗಿದ್ದಾಗ ಅದನ್ನ ನಾವು ಲೈಕೆನ್ಸ್ ಅಂತ ಕರಿತೀವಿ. ಸೊ ದ ಆಲ್ಗಲ್ ಕಾಂಪೋನೆಂಟ್ಸ್ ದಟ್ ವಾಸ್ ಪ್ರೆಸೆಂಟ್ ಇನ್ ದ lichens is called mycobiont. The fungal component is called mycobiont. ಇದು 1 ಮಾರ್ಕ್ ಅಲ್ಲೂ ಕೇಳ್ತಾರೆ, ಕಾಂಪಿಟೇಟಿವ್ ಕೇಳ್ತಾರೆ.
Name the algal components of lichens ಅಂತ ಬಂದ್ರೆ phycobiont. Fungal components ಅಂತ ಬಂದ್ರೆ mycobionts ಅಂತ ಕರೀತೀವಿ. So these two are mutually benefited. Algae usually grows on the surface of water. So in a moist media ಮೇಲೆ moist ಇರುವ ತೇವಾಂಶ ಇರುವ ಜಾಗದಲ್ಲಿ algae grow ಆಗ್ತಿರ್ತದೆ. algae ಜೊತೆಗೆ fungi ಬೆಳ್ಕೊಳ್ಳುತ್ತೆ. Algae is an autotroph. Fungi is a heterotroph. Algae which prepares the food it supplies to fungi. Algae ಏನು food prepare ಮಾಡುತ್ತೆ ಅದನ್ನ fungi ಗೆ supply ಮಾಡುತ್ತೆ. Fungi in contrast it provides the shelter for algae and even it is helpful to increase the absorption property of nutrients. ಶೆಲ್ಟರ್ ಕೊಡುತ್ತೆ ಫಂಗೈ ಆಲ್ಗೆಗೆ, ಅದ್ರ ಜೊತೆಗೆ ನ್ಯೂಟ್ರಿಷನ್, ಅದು ಫುಡ್ ಪ್ರಿಪೇರ್ ಮಾಡಬೇಕಂದ್ರೆ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಪ್ಷನ್ ಆಗಬೇಕಲ್ವಾ, ಆ ನ್ಯೂಟ್ರಿಷನ್ ನ ಅಬ್ಸಾರ್ಪ್ಷನ್ ಪ್ರಾಪರ್ಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ ಯಾವುದು ಫಂಗೈ. ಸೊ ಹಿಯರ್ both algae and fungi are both mutually benefited. So where the algae provides the food for the fungi in contrast provide the shelter and even it increases the absorption of mineral nutrients. So it consisting of an phycobiont and mycobiont. Sinond ಬರ್ತಿದೆ ಇಲ್ಲಿ. Lichens are the pollution indicators. Give reason ಅಂತ ಕೇಳ್ತಾರೆ. Lichens are pollution indicators. Give reason. So why it is called pollution indicators? Usually these lichens grow in an area where the area was pollution free. If the area was polluted, there is no chance of growing of a lichens. ಅರ್ಥ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ಲೈಕೆನ್ಸ್ ಬೆಳೆದಿದೆ ಅಂದ್ರೆ ಅರ್ಥ ಆ ಏರಿಯಾ ಪೊಲ್ಯೂಷನ್ ಫ್ರೀ ಆಗಿದೆ ಅಂತ ಅರ್ಥ. ಪೊಲ್ಯೂಷನ್ ಇರೋ ಜಾಗದಲ್ಲಿ ಇವು ಬೆಳೆಯಲ್ಲ. ಸೊ ಇದ್ರ ಬೇಸಿಸ್ ಮೇಲೆ ಇವನ್ನ ನಾವು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಸೊ ಇಷ್ಟು ನಾವು ಈ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದಿರುವಂತಹ ಕಾನ್ಸೆಪ್ಟ್. ಸೊ ಇನ್ಮೇಕಿದು ಈಗ ಅಸೈನ್ಮೆಂಟ್ ಕ್ವಶನ್ ಬರೀತೀನಿ, ನೆಕ್ಸ್ಟ್ ಈ ಚಾಪ್ಟರ್ ರಿಕಾಲ್ ಮಾಡ್ತೀನಿ. ರಿಕಾಲ್ ಮಾಡುವಾಗ ನೀವು ನೋಟ್ಸ್ಗಳು ಇಷ್ಟು ದಿನ ಏನು ಕ್ಲಾಸ್ ಮಾಡಬೇಕಾದ್ರೆ ನೋಟ್ ಬರ್ಕೊಂಡಿದ್ದೀರಿ, ಕ್ವಶನ್ ವಿತ್ ಆನ್ಸರ್ಸ್ ಬರ್ಕೊಂಡಿದ್ದೀರಿ, ಅವನ ಜೊತೆಗೆ ಇಟ್ಕೊಂಡು ಒಂದ್ಸತಿ ನೋಡ್ಕೊಂತ ಬನ್ನಿ, ರಿಕಾಲ್ ಮಾಡೋಣ. ಓಕೆ. ಸೊ ಅಸೈನ್ಮೆಂಟ್ ಕ್ವಶನ್, ರೈಟ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಫೀಚರ್ಸ್ ಆರ್ ಪ್ರಾಪರ್ಟೀಸ್ ಆಫ್ ವೈರಸ್. ಲಿವಿಂಗ್ ಪ್ರಾಪರ್ಟಿ ಅಂದ್ರೆ when it was infecting the plants or animals, so it was altering the physiological principle ಅಂತ ಕರಿತೀವಿ. ಅದೇ ಕ್ರಿಸ್ಟಲೈನ್ ಸ್ಟ್ರಕ್ಚರಲ್ಲಿ ಸ್ಟೋರ್ ಆಗಿದೆ ಅದನ್ನ ನಾನ್ ಲಿವಿಂಗ್ ಪ್ರಾಪರ್ಟಿ ಬರೀತೀವಿ. ಸೊ ವೈರಸ್ ಕಾಲ್ಡ್ ಆಸ್ ವೀನಮ್ ಅಂತ ಇದಕ್ಕೆ ನೇಮ್ ಕೊಟ್ಟವ್ರು ಯಾರು? ಕಾಂಟಾಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಹೇಳಿದವ್ರು ಯಾರು? ವೈರಸ್ ಅಕಾರ್ಡ್ ಕ್ರಿಸ್ಟಲೈನ್, ಅದು ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿದವ್ರು ಯಾರು? ಇವ್ರು 3 ಜನ ಸೈಂಟಿಸ್ಟ್ ನೇಮ್ಗಳನ್ನ ಮೆನ್ಷನ್ ಮಾಡಿ. ರೈಟ್ ಅಬೌಟ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ವೈರಸ್. ವೈರಸಸ್ ಅಲ್ಲಿ ಇರುವಂತಹ ಜೆನೆಟಿಕ್ ಮೆಟೀರಿಯಲ್, ಸೊ ಅದರ ಬಗ್ಗೆ ಫೀಚರ್ಸ್ ಬರೀಬೇಕು. ಪ್ಲಾಂಟ್ಸ್ ಅಂದ್ರೆ write about the genetic material of virus that infects plants, animals and bacteria. So ಇಷ್ಟನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ಬರ್ಕೊಂಡು, ಸೊ ಈ ಕ್ವಶನ್ ಕಂಪ್ಲೀಟ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಬರೆಯೋಣ. ನೆಕ್ಸ್ಟ್ ಕ್ವಶನ್ಸು, write about TMP with labeled diagram. TMP ಇದು label diagram, tobacco mosaic virus label diagram ಮತ್ತು description. Draw a neat label diagram of bacteriophage. Write a note on viroids. Write a note on lichens. Lichens ಅಲ್ಲಿ phycobiont ಮತ್ತು mycobionts ಬಗ್ಗೆ ಬರೀಬೇಕು. ಅವುಗಳ ಎರಡು ಕಡೆ ಮ್ಯೂಚುವಲಿ ಬೆನಿಫಿಟ್ ಯಾವ್ದಕ್ಕೆ ಏನೇನು ಅಂತ ಬರೀತೀರಾ. Lichens are called pollution indicators. Give reason. ಲೈಕೆನ್ಸ್ ಯಾಕೆ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಕರಿತೀವಿ, ಇದಕ್ಕೆ ರೀಸನ್ಸ್ ಬರೀಬೇಕು. ಸೊ ಇಷ್ಟು ಇವತ್ತಿನ ಅಸೈನ್ಮೆಂಟ್ಸ್ ಕ್ವಶನ್. ಸೊ ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕ್ಲಾರಿಫಿಕೇಶನ್ಗೆ ಕಾಲ್ ಮಾಡಿ. ಒಂದ್ಸತಿ ರಿಕಾಲ್ ಮಾಡ್ಕೊಂಬರೋಣ ಸ್ಟೂಡೆಂಟ್, ಹೋಲ್ ಚಾಪ್ಟರ್ ನೋಟ್ಸ್ ರೆಡಿ ಇಟ್ಕೊಳ್ಳಿ. ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ದ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಯೂಶಲಿ ಬೇಸ್ಡ್ ಆನ್ ದ ಅಬ್ಸರ್ವಬಲ್ ಕ್ಯಾರೆಕ್ಟರ್, ದಟ್ ಈಸ್ ಕಾಲ್ಡ್ ಆಸ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಅರಿಸ್ಟಾಟಲ್ ಕ್ಲಾಸಿಫೈಡ್, ಸ್ವಲ್ಪ ಹೇಳ್ಕೊಂತ ಹೋಗ್ತೀವಿ, ನೀಟಾಗಿ ಕೇಳಿಸ್ಕೊಂತ ಹೋಗಿ ಪಾಯಿಂಟ್ ಟು ಪಾಯಿಂಟ್. ಅರಿಸ್ಟಾಟಲ್ ಕ್ಲಾಸಿಫೈ ದ ಲಿವಿಂಗ್ ಪ್ಲಾಂಟ್ಸ್ based on the morphological features like herbs, shrubs and trees. He classified the animals as based on the red blood composition. So those consisting of red blood they are called as an enaima. Those without red blood they are called as an anaima anta karithívi. R.H. Whitaker, who classified the living organisms into 5 kingdoms, that is Munera, Protista, Mycota, Plantae and Animalia.
ಸೊ ಬೇಸ್ಡ್ ಆನ್ ದ ಮಾರ್ಫಾಲಜಿಕಲ್ ಫೀಚರ್ಸ್, ಫಿಸಿಯಾಲಜಿ, ಆಮೇಲೆ ಅನಾಟಮಿಕಲ್ ಫೀಚರ್ಸ್, ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಇವೆಲ್ಲ ನೋಡ್ತಾರೆ. ಸೆಲ್ ಸ್ಟ್ರಕ್ಚರ್, ನ್ಯೂಟ್ರಿಷನ್, ರೀಪ್ರೊಡಕ್ಷನ್ ಇದೆಲ್ಲದರ ಬೇಸಿಸ್ ಮೇಲೆ ಕೂಡ ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ನೆಕ್ಸ್ಟ್ WOS. Scientists classified the living organisms into 3 domains: Archaebacteria, Eubacteria and Eukarya. Archaebacteria, Eubacteria ಮೊನೆರಾದಲ್ಲಿ ಬರುತ್ತೆ. ಇನ್ನು 4 ಕಿಂಗ್ಡಮ್ ಯಾವ್ದ್ರಲ್ಲಿ ಬರುತ್ತೆ? ಯೂಕ್ಯಾರಿಯೋಟ್ಸ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ನಾವು ನೋಡೋದು ದಟ್ ಈಸ್ ಆನ್ ಬ್ಯಾಕ್ಟೀರಿಯಾ, ಮೊನೆರಾನ್ಸ್ ಅಂತ ಕರಿತೀವಿ. The sole members of Monera are called the bacteria. They are present everywhere. Even a spoonful of soil is consisting of more than 100 numbers of microbes ಅಂತ ಕರಿತೀವಿ. So ಇಲ್ಲಿ based on the shape, the bacteria are classified into coccus, bacillus, vibrio, spirillum. Spherical, rod shape, comma shape and a spiral shape. ಹೌದಲ್ವಾ? So the structure was simple but its behavior was complex. Bacteria. So most of all they are unicellular and they are prokaryotes. So they are heterotrophs. Some are parasitic and some are autotrophic ಕೂಡಾನು ಪ್ರೆಸೆನ್ಸ್ ಇದೆ. ಸೊ ಇದಾದ್ಮೇಲೆ ಇದರಲ್ಲಿ ಅರಾಕ್ಯಬ್ಯಾಕ್ಟೀರಿಯಾ ಮತ್ತೆ ಯೂಬ್ಯಾಕ್ಟೀರಿಯಾ ಅಂತ ಇದೆ. ಅರಾಕ್ಯಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಹಾರ್ಶ್ ಎನ್ವಿರಾನ್ಮೆಂಟ್, ಹ್ಯಾಲೋಫಿಲ್ಸ್, ಅಸಿಡೋಫಿಲ್ಸ್, ಥರ್ಮೋಫಿಲ್ಸ್, ಮೆಥನೋಜನ್ಸ್ ಅಂತಿದೆ. ಸಾಲ್ಟಿ ಏರಿಯಾದಲ್ಲಿರೋದು ಹ್ಯಾಲೋಫಿಲ್ಸ್, ಮಾರ್ಷಿ ಏರಿಯಾದಲ್ಲಿರೋದು ಮೆಥನೋಜನ್ಸ್, ಅಸಿಡಿಕ್ ಮೀಡಿಯಾದಲ್ಲಿರೋದು ಅಸಿಡೋಫಿಲ್ಸ್, higher degree of temperature ಇರೋದು ಥರ್ಮೋಫಿಲ್ಸ್, ಥರ್ಮೋಅಸಿಡೋಫಿಲ್ಸ್ ಅಂತಾನೂ ಇರ್ತಾರೆ. ಈವನ್ ದ ಮೆಥನೋಜನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ alimentary canal of an there is a rudimentary canal of cattle helpful for the production of methane. ಹೌದಲ್ವಾ? ನೆಕ್ಸ್ಟ್ ಇದಾದ್ಮೇಲೆ ಯೂಬ್ಯಾಕ್ಟೀರಿಯಾ, ದೇ ಆರ್ ಕಾಲ್ಡ್ ಟ್ರೂ ಬ್ಯಾಕ್ಟೀರಿಯಾ. ಅದರಲ್ಲಿ ಸೈನೋಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇದೆ. ಸೈನೋಬ್ಯಾಕ್ಟೀರಿಯಾಸ್ ದೇ ಆರ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ. ದೇ ಆರ್ ಆಟೋಟ್ರೋಫಿಕ್ ಅಂಡ್ ಕಿಮೋಟ್ರೋಫಿಕ್, ಫೋಟೋಸಿಂಥೆಟಿಕ್ ಅಂಡ್ ಕಿಮೋಸಿಂಥೆಟಿಕ್. ಅದರಲ್ಲಿ ನಾನ್ ಸ್ಟಾಪ್ ಡಯಾಗ್ರಾಮ್ ಬರೆದು ಡಿಸ್ಕ್ರಿಪ್ಷನ್ ಬರೆದಿದ್ವಿ. ಹೌದಲ್ವಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಅದ್ರ ಬಗ್ಗೆ ಫೀಚರ್ಸ್ಗಳನ್ನ ನೆನಪು ಮಾಡ್ಕೊಡಿ. ನೆಕ್ಸ್ಟು ಹೆಟಿರೋಟ್ರೋಫ್ಸ್ ಒಳಗಡೆ ಬಂತಂದ್ರೆ ಸಮ್ ಆರ್ ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಲೈಕ್ ವಿಚ್ ಆರ್ ಹೆಲ್ಪ್ಫುಲ್ ಟು ಕನ್ವರ್ಟ್ ದ ಮಿಲ್ಕ್ ಇಂಟು ಕರ್ಡ್ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಮ್ ಆರ್ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ಇನ್ನು ಕೆಲವೊಂದು ಹಾರ್ಮ್ಫುಲ್ ಅಂದ್ರೆ ಇಟ್ ವಾಸ್ ಕಾಸಿಂಗ್ ಡಿಸೀಸ್ ಕಾಸ್ ಮಾಡುವಂಥವು ಕೂಡ ಇದೆ. ಸೊ ಟೈಫಾಯ್ಡ್, ಕಾಲರಾ ದೀಸ್ ಆರ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಕೂಡ ಕರಿಬಹುದು. ಸೊ ಇದಾದ್ಮೇಲೆ ಮೈಕೋಪ್ಲಾಸ್ಮಾ ಅಂತ ಬರ್ತದೆ. ದಿಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗಾನಿಸಮ್ ವಿಚ್ ಲ್ಯಾಕ್ಸ್ ಸೆಲ್ ವಾಲ್ ಅಂಡ್ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್ ಅಂಡ್ ಈವನ್ ದೇ ಆರ್ ಪ್ಯಾಥೋಜೆನಿಕ್ ಟು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಹೌದಲ್ವಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಪ್ರಾಪರ್ಟೀಸ್ ತಗೋತಾರೆ. ಇದಿಷ್ಟು ಮೊನೆರಾದಲ್ಲಿ ಮುಗಿದೋಗುತ್ತೆ. ಪ್ರೊಟಿಸ್ಟಾ ನೆಕ್ಸ್ಟ್ ಒನ್. These are unicellular eukaryotic organism. So most of all they are present in aquatic media. They are also heterotrophs. ಕೆಲವೊಂದು ಆಟೋಟ್ರೋಫಿಕ್ ಕೂಡ ಪ್ರೆಸೆನ್ಸ್ ಇದೆ and some are parasites. ಅದರೊಳಗಡೆ ಫಸ್ಟ್ ಒಂದು ಬರುತ್ತೆ ಕ್ರೈಸೋಫೈಟ್ಸ್. ಎಕ್ಸಾಂಪಲ್ ಡಯಟಮ್ಸ್, they are also called as an golden algae. Golden algae ಅಂತ ಕರಿತೀವಿ. These are present in fresh water and marine water. They are photosynthetic. Their cell wall, it was usually deposited with the help of silica. It usually closes in the overlaps in the form of soap box anta kardidive. Millions of years the silica deposited in a particular region, it was resulting in diatomaceous earth where it can be used in the filtration of oils, syrups, polishing agents alli use agutte. The next one, dinoflagellates. So dinoflagellates, they are marine inhabited. So here flagella was present longitudinal and transversal. So based on the pigmentation they are of different types, red, blue, brown, itara different types kalide. So ಇಲ್ಲಿ red color identification ಆಗೋದು red dinoflagellates ಅಂತ ಕರಿತೀವಿ. It was releasing a toxin substance which was affecting the aquatic plants and animals. So dinoflagellates ಆದ್ಮೇಲೆ euglenoids. So euglenoids, it was showing it was present in fresh water, stagnant water lo irutte. So it has been externally covered by a layer called cell wall instead of pellicle layer. Pellicle anno layer irutte. Flagella locomotory organ. Assume ಮಾಡ್ಕೊಳ್ಳಿ ಡಯಾಗ್ರಾಮ್ ಬರ್ತಿತ್ತು. Flagella locomotory organ ಆಗುತ್ತೆ. So next ಇದರೊಳಗಡೆ it consisting of an chloroplast. So during daytime it behaves like autotroph. When the light diminishes, it behaves like heterotrophs. It depends on smallest organisms to get a food.
ಇದಾದ್ಮೇಲೆ ಸ್ಲೈಮ್ ಮೌಲ್ಡ್ಸ್, ದೀಸ್ ಆರ್ ಗ್ರೋ ಆನ್ ಅಂಡ್ ಡೆಡ್ ಮ್ಯಾಟರ್. ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಯೂಶಲಿ ಎಂಗಲ್ಫ್ ಆಗ್ತಾ ಹೋಗುತ್ತೆ, ಲಿವಿಂಗ್ ಆನ್ ಅಂಡ್ ಡೆಡ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಎಂಗಲ್ಫ್ ಆಗ್ತಾ ಹೋಗಿ ಫ್ರೂಟಿಂಗ್ ಕಂಡೀಷನ್ ಪ್ಲಾಸ್ಮೋಡಿಯಂ ಆಗಿ ಕನ್ವರ್ಟ್ ಮಾಡುತ್ತೆ, ಸ್ಪೋರ್ಸ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಫೇವರಬಲ್ ಮತ್ತೆ ಅನ್ಫೇವರಬಲ್ ಕಂಡೀಷನಲ್ಲಿ ಇವೆರಡು ಡಿಫ್ರೆನ್ಸಿಯೇಷನ್ ಆಗೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ಪ್ರೋಟೋಸೋವನ್ಸ್. ಪ್ರೋಟೋಸೋವನ್ಸ್ ಅಲ್ಲಿ 4 ಮೇಜರ್ ಗ್ರೂಪ್ಸ್ ಬರುತ್ತೆ. ಅಮಿಬಾಯ್ಡ್, ಸಿಲಿಯೇಟೆಡ್, ನೆಕ್ಸ್ಟ್ ದಟ್ ಈಸ್ ಆನ್ ಸ್ಪೊರೋಸೋವನ್ಸ್ ಅಂತ ಕರಿತಿದ್ದೀವಿ, ಫ್ಲಾಜೆಲೇಟೆಡ್ ಅಂತ ಕರಿತೀವಿ. ಸೊ ಇದ್ರೊಳಗಡೆ ಫಸ್ಟ್ ಅಮಿಬಾಯ್ಡ್ ಅಲ್ಲಿ ಎಕ್ಸಾಂಪಲ್ ಎಂಟಮೀಬಾ ಹಿಸ್ಟೋರೆಟಿಕಾ, ಇಟ್ ಕಾಸಸ್ ಆನ್ ಡಿಸೀಸ್ ದಟ್ ಈಸ್ ಲೈಕ್ ಆನ್ ಅಮೀಬಿಕ್ ಡಿಸೆಂಟ್ರಿ ಅಂತ ಕರಿತೀವಿ. ಸೊ ಇದರಲ್ಲಿ ಸೂಡೋಪೋಡಿಯಾ ಇದೆ, ಲೊಕೊಮೋಟರಿ ಆರ್ಗನಲ್, ಫುಡ್ ಎಂಗಲ್ಫ್ ಕೂಡ ಸೂಡೋಪೋಡಿಯಿಂದ ಮಾಡ್ಕೊಳ್ತಾ ಇದು. ಸೊ ನೆಕ್ಸ್ಟ್ ಒನ್ ಫ್ಲಾಜೆಲೇಟೆಡ್ ಒಳಗಡೆ ಟ್ರಿಪ್ಯಾನೋಸೋಮಾ ವಿಚ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್. ನೆಕ್ಸ್ಟ್ ಒನ್ ದಟ್ ಈಸ್ ಆನ್ ಸ್ಪೊರೋಸೋವನ್ಸ್. ಸೊ ಸ್ಪೊರೋಸೋವನ್ಸ್ ಏನ್ ಮಾಡುತ್ತೆ, ಪ್ಲಾಸ್ಮೋಡಿಯಂ ವಿಚ್ ಕಾಸಸ್ ಎ ಮಲೇರಿಯಾ. ಸಿಲಿಯೇಟೆಡ್ ದಟ್ ಈಸ್ ಆನ್ ಪ್ಯಾರಾಮೀಷಿಯಂ. ಸೊ ಪ್ಯಾರಾಮೀಷಿಯಂ ಕೂಡ ಏನ್ ಮಾಡುತ್ತೆ, ಫುಡ್ನ ಎಂಗಲ್ಫ್ ಯಾವ ರೀತಿ ಮಾಡ್ಕೊಳತ್ತೆ ಅಂತ ಕೂಡ ಹೇಳಿದ್ವಿ. ಅದರ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನೆನಪಿರಬೇಕು. ಸೊ ಯೂನಿಸೆಲ್ಲೋರ್ ಆಗಿರುತ್ತೆ, ಇಟ್ ಕನ್ಸಿಸ್ಟಿಂಗ್ ಲೊಕೊಮೋಟರಿ ಆರ್ಗನಲ್ ಕಾಲ್ಡ್ ಆಸ್ ಸೀಲಿಯಾ, ಗಲೆಟ್ ಮೂಲಕ ಫುಡ್ನ ಎಂಗಲ್ಫ್ ಮಾಡ್ಕೊಳುತ್ತೆ. ಸೊ ಇಷ್ಟ ಆದ್ಮೇಲೆ ಇದಿಷ್ಟು ಪ್ರೋಟೋಸೋವನ್ಸ್. ಫಂಗೈಗೆ ಬರ್ತೀವಿ. ಸೊ ಫಂಗೈ ಒಳಗಡೆ ಮೊನರ ದಟ್ ಈಸ್ ಕಾಲ್ಡ್ ಆಸ್ ಅನ್ ಮೈಕೋಟಾ. ಸೊ ಮೈಕೋಟಾ ದೀಸ್ ಆರ್ ಹೆಟೆರೋಟ್ರೋಫ್ಸ್. ಈವನ್ ಇಟ್ ವಾಸ್ ಲಿಂಕಿಂಗ್ ಬಿಟ್ವೀನ್ ದ ಲೋಯರ್ ಅಂಡ್ ಹೈಯರ್ ಇಂಡಿವಿಷನ್. ಹಂಗಾಗಿ ಫಂಗೈನ ನಾವು ಇಲ್ಲಿ ಪ್ಲಾಂಟ್ಸ್ ಅಂತ ಕೂಡ ಹೇಳ್ತೇವೆ. ಎ ಕ್ಲೋರೋಫಿಲ್ಲಸ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಒಂದ್ಸತಿ ಕೇಳಿದ್ದಾರೆ ಎಕ್ಸಾಮ್. ಎ ಕ್ಲೋರೋಫಿಲ್ಲಸ್ ಪ್ಲಾಂಟ್ಸ್, ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲದೆ ಇರೋ ಪ್ಲಾಂಟ್ ಯಾವುದು, ಫಂಗೈ. ಸರಿನಾ, ಇದು ಎಕ್ಸಾಂಪಲ್ ಕೊಡ್ಬೋದು. ಮೈಕೋಟಾ ಎಕ್ಸಾಂಪಲ್ ಹೇಳ್ತೀವಿ ನಾವು. ಸೊ ಇವನ್ ಅದ್ರೊಳಗೆ ಮಶ್ರೂಮ್ ಅಂತ ಡೈರೆಕ್ಟ್ ಬರೀತಾರೆ ಕೆಲವೊಬ್ರು. ಸೊ ಇಲ್ಲಿ ಇದಾದ್ಮೇಲೆ ಸ್ಟ್ರಕ್ಚರ್ಗೆ ಬಂದ್ರೆ ಇಟ್ ಕನ್ಸಿಸ್ಟಿಂಗ್ ಆನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಹೈಫೆ. ದ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ. ಆ ಮೈಸೀಲಿಯಂ ಅಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಇದ್ದು ಮಲ್ಟಿ ನ್ಯೂಕ್ಲಿಯಸ್ ಇದ್ರೆ ಸೀನೋಸೈಟಿಕ್ ಹೈಫೆ ಅಂತ ಕರಿತೀವಿ. ಸೆಪ್ಟಲ್ ವಾಲ್ಸ್ ಇದ್ರೆ ಸೆಪ್ಟೇಟ್, ಇಲ್ಲದೆ ಇದ್ರೆ ಅಸೆಪ್ಟೇಟ್. ಸೊ ದೀಸ್ ಆರ್ ಹೆಟೆರೋಟ್ರೋಫ್ಸ್ and saprophytes, decomposers, parasites. Nutritional property ಅಲ್ಲಿ symbiotic ಅಂತ ಬರುತ್ತೆ. So they are showing symbiotic association. ಅವಾಗಲೇ ಲೈಕೆನ್ಸ್ ಹೇಳಿದ್ವಲ್ಲ, ಅಲ್ಲಿ ಎಕ್ಸಾಂಪಲ್ ಹೇಳ್ತೀವಿ. ಸರಿನಾ? And even mycorrhiza ಅಂತ ಬರ್ತೀವಿ. It is a fungus that was present in the roots of gymnosperms. Gymnosperms ನ ರೂಟ್ಸ್ ಅಲ್ಲಿ ರೂಟು ಫಂಗೈಗೆ ಶೆಲ್ಟರ್ ಕೊಡುತ್ತೆ ಮತ್ತೆ ಫುಡ್ ಕೊಡುತ್ತೆ. ಫಂಗೈ ಏನು ಮಾಡುತ್ತೆ, ಅಬ್ಸಾರ್ಪ್ಷನ್ ಪ್ರಾಪರ್ಟಿನ ಜಾಸ್ತಿ ಮಾಡುತ್ತೆ. ನೈಟ್ರೋಜನು, ಫಾಸ್ಫರಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಪ್ರಾಪರ್ಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ನೆಕ್ಸ್ಟು ಇದಾದ್ಮೇಲೆ ನ್ಯೂಟ್ರಿಷನ್ ಆದಮೇಲೆ ರೀಪ್ರೊಡಕ್ಷನ್. Reproduction shows vegetative reproduction by fragmentation, asexual reproduction by the formation of spores, sexual reproduction ಕೂಡ spores produce ಮಾಡುತ್ತೆ. ಸೊ ಅದರಲ್ಲಿ ಮತ್ತೆ ಕ್ಲಾಸಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಪ್ಲಾಸ್ಮೋಗ್ಯಾಮಿ, the fusion of cytoplasm, the fusion of nucleus. After the fusion of nucleus between the two cells, it forms a zygote. The zygote, it was undergoing meiosis that to produce the haploid spores. A haploid spores produce ಆಗಬೇಕಾದ್ರೆ ಡೈಕ್ಯಾರಿಯೋಟಿಕ್ ಸ್ಟೇಜ್ ಬಂದು 2n ಬಂದ್ಬಿಟ್ಟು ಅದು ಡಿವೈಡ್ ಆಗಿ ಮಿಯೋಸಿಸ್ ಇಂದ ಪ್ರೊಡ್ಯೂಸ್ ಮಾಡುತ್ತೆ ಸ್ಪೋರ್ಸ್ ನ. ನೆಕ್ಸ್ಟ್ ಬರೀತೀರಿ, ದರ್ ಇಸ್ ಅ ಕ್ಲಾಸಸ್ ಫೈಕೋಮೈಸಿಟಿಸ್. ಫೈಕೋಮೈಸಿಟಿಸ್ಗೆ ಮ್ಯೂಕರು, ರೈಸೋಪಸ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ಅಕ್ವಾಟಿಕ್ ಮೀಡಿಯಾದಲ್ಲಿ ಮಾಯಿಸ್ಟ್ ಸಾಯಿಲ್ ಅಲ್ಲೂ ಕೂಡ ಇದು ಪ್ರೆಸೆನ್ಸ್ ಇರುತ್ತೆ. ಸೊ ಈ ಆರ್ಗ್ಯಾನಿಸಮು ದರ್ ಈಸ್ ಆನ್ ಹೈಫೈ ಸ್ಟ್ರಕ್ಚರು, ಮೈಸೀಲಿಯಮು, ಸಿನೋಸೈಟಿಕ್ ಪ್ರಾಪರ್ಟಿ ಇವನ್ನ ನೋಡ್ಕೊಂತ ಹೋಗಿ. ಮತ್ತೆ ಇದು ರೀಪ್ರೊಡಕ್ಷನ್ ಹೆಂಗೆ ತೋರಿಸುತ್ತೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗೆ ತೋರಿಸುತ್ತೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗೆ ತೋರಿಸುತ್ತೆ ಬೈ ದ ಫಾರ್ಮೇಷನ್ ಆಫ್ ಸ್ಪೋರ್ಸ್. ಹೌದಲ್ವಾ? ಆ ಸ್ಪೋರ್ಸ್ಗಳು ಝೂ ಸ್ಪೋರ್ಸು ಮತ್ತೆ ಸ್ಪೆಸಿಫಿಕ್ ಆಗಿ ಅಪ್ಲಾನೋಸ್ಪೋರ್ಸ್, ಐಸೋಗ್ಯಾಮಸ್ ಮತ್ತೆ ಆನ್ ಐಸೋಗ್ಯಾಮಸ್ ಕಂಡೀಷನ್ ಅಲ್ಲಿ ಯಾವ ತರ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಕೋಬೇಕು. 2 ಎಕ್ಸಾಂಪಲ್, ಒಂದು 4 ಫೀಚರ್ಸು, ಒಂದು 2 to 3 ಎಕ್ಸಾಂಪಲ್ಸ್ ನೋಡ್ಕೋಬೇಕು. ನೆಕ್ಸ್ಟ್ ದಟ್ ಈಸ್ ಆಸ್ಕೋಮೈಸಿಟಿಸ್ ವಿಚ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಸೊ ಸ್ಯಾಕ್ ಫಂಗೈ ಎಕ್ಸಾಂಪಲ್ ಅಂತ ತಗೊಂಡ್ರೆ ಇದರಲ್ಲಿ ಯೂನಿಸೆಲ್ಲಾರ್ ಫಂಗೈ ಬರುತ್ತೆ. ಈಸ್ಟ್ ಎಕ್ಸಾಂಪಲ್ ಈಸ್ಟ್. ಮಲ್ಟಿಸೆಲ್ಲಾರ್ ಫಂಗೈ ದಟ್ ಈಸ್ ಆನ್ ಪೆನ್ಸಿಲಿಯಂ. ಈವನ್ ಇಟ್ ಈಸ್ ಆಂಟಿಬಯೋಟಿಕ್ ಫಂಗೈ. ಇದು 1 ಮಾರ್ಕಲ್ಲಿ ಕೇಳ್ತಾರೆ. ಯೂನಿಸೆಲ್ಲಾರ್ ಫಂಗೈಗೆ ಎಕ್ಸಾಂಪಲ್ ಕೊಡಿ, ಮಲ್ಟಿಸೆಲ್ಲಾರ್ಗೆ ಕೊಡಿ, ಆಂಟಿಬಯೋಟಿಕ್ ಫಂಗೈಗೆ ಎಕ್ಸಾಂಪಲ್ ಕೊಡಿ. ಸರಿನಾ?
ಸೊ ಈ ಫಂಗಸ್ಗಳು ಯಾವ್ದ್ರಲ್ಲಿ ಬರುತ್ತೆ, ದರ್ ಇಸ್ ಆಸ್ಕೋಮೈಸಿಟಿಸ್ ಅಲ್ಲಿ ಬರುತ್ತೆ. ಇದರಲ್ಲಿ ಸ್ಟ್ರಕ್ಚರು, ರೀಪ್ರೊಡಕ್ಷನ್, ಬಿಹೇವಿಯರು ಇವನ್ನ ನೆನ್ಪಿಟ್ಕೊಂಡು ಡಿಸ್ಕ್ರಿಪ್ಷನ್ ಬರೀಬೇಕು. ಪಾಯಿಂಟ್ಸ್ ಬರ್ಕೊಳ್ಳಿ. ಆಸ್ಪರ್ಜಿಲಸ್ ಇವನ್ನ ಎಕ್ಸಾಂಪಲ್, ಕ್ಲಾವಿಸೆಪ್ಸ್ ಎಲ್ಲ ಎಕ್ಸಾಂಪಲ್ ಹೇಳ್ತೀನಿ. ಸೊ ನೆಕ್ಸ್ಟ್ ಬೆಸಿಡಿಯೋಮೈಸಿಟಿಸ್, ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಮಶ್ರೂಮ್ಸ್, ಪಫ್ ಬಾಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಲವೊಂದು ಎಡಿಬಲ್ ಮಶ್ರೂಮ್ಸ್ ಕೂಡ ಪ್ರೆಸೆನ್ಸ್ ಇದೆ. ಇದು ಅಷ್ಟೇ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕ್ರಿಪ್ಷನ್, ರೀಪ್ರೊಡಕ್ಷನ್, ಬಿಹೇವಿಯರು ಇದನ್ನು ಹೇಳಿ ಎಕ್ಸಾಂಪಲ್ ಅಗ್ಯಾರಿಕಸ್ ಬಗ್ಗೆ ಬರೀತೀವಿ. ಸೊ ನೆಕ್ಸ್ಟ್ ಡ್ಯೂಟಿರೋಮೈಸಿಟಿಸ್ ವಿಚ್ ಇಸ್ ಕಾಲ್ಡ್ ಆಸ್ ಅನ್ ಇಂಪರ್ಫೆಕ್ಟ್ ಫಂಗೈ ಬಿಕಾಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ತೋರಿಸುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ತೋರಿಸಿದ್ರೆ ಇದನ್ನ ಡ್ಯೂಟಿರೋಮೈಸಿಟಿಸ್ ಅನ್ನಲ್ಲ, ಬೆಸಿಡಿಯೋ ಅಥವಾ ಆಸ್ಕೋಮೈಸಿಟಿಸ್ ಅಂತ ಕರಿತೀವಿ. ಹಂಗಾಗಿ ಇದನ್ನ ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಇದ್ರದ್ದು ಸ್ಟ್ರಕ್ಚರು, ರೀಪ್ರೊಡಕ್ಷನ್, ಬಿಹೇವಿಯರ್ಗಳನ್ನ ಡಿಸ್ಕ್ರಿಪ್ಷನ್ ಕೊಡಬೇಕು. ಸೊ ಇಷ್ಟು ಮೈಕೋಟ. ಪ್ಲಾಂಟ್ ಟೈಪ್ ಬಂದ್ರೆ ಇದರಲ್ಲಿ ಆಟೋಟ್ರೋಫ್ಸ್, ಮೋಸ್ಟ್ ಆಫ್ ಆಲ್ ಆಟೋಟ್ರೋಫ್ಸ್. ಪ್ಲಾಂಟ್ಸ್ ಅಲ್ಲಿ ಆಲ್ಗೆ, ಬ್ರಯೋಫೈಟ್ಸ್, ಸ್ಟೆರೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಲೋಯರ್ ಪ್ಲಾಂಟ್ಸ್, ಹೈಯರ್ ಪ್ಲಾಂಟ್ಸ್ ಅಂತ. ಸೊ ದೀಸ್ ಆರ್ ಆಲ್ photosynthetic. In the presence of sunlight they prepare the food material, and some are heterotrophs, they cannot prepare the food material. Example insectivores, Venus flytrap ಅಂತ ಕರಿತೀವಿ, ನೆಪಂಥಸ್ ಅಥವಾ ಪಿಚೋ ಪ್ಲಾಂಟ್ ಅಂತ ಕರಿತೀವಿ. ಪ್ಯಾರಾಸೈಟಿಕ್ ಇದೆ, ಕಸ್ಕೂಟ, ಇವೆಲ್ಲ ಅದು ಫುಡ್ ಪ್ರಿಪೇರ್ ಮಾಡಲ್ಲ. ಬೇರೆ ಆರ್ಗ್ಯಾನಿಸಮ್ ಪ್ಲಾಂಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ಸೆಕ್ಟ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಫುಡ್ ಅಂಡ್ ನ್ಯೂಟ್ರಿಷನ್ ತಗೊಳುತ್ತೆ. ಸೊ ಇದರಲ್ಲಿ ಫಿಸಿಯಾಲಜಿಕಲ್ ಪ್ರೋಸೆಸ್ ಕೂಡ ಓದ್ತಾ ಹೋಗ್ತೀವಿ. ನೆಕ್ಸ್ಟ್ ಲೈಫ್ ಸೈಕಲ್ ಅಂತ ಬಂದ್ರೆ ಹ್ಯಾಪ್ಲಾಂಟಿಕ್ ಅಂಡ್ ಡಿಪ್ಲಾಂಟಿಕ್, ಗೆಮೆಟೋಫೈಟಿಕ್, ಸ್ಪೋರೋಫೈಟಿಕ್, ಆಲ್ಟರ್ನೇಟ್ ಇನ್ ಜನರೇಷನ್ ನಾವು ಯಾವ್ದ್ರಲ್ಲಿ ನೋಡ್ತೀವಿ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೋಡ್ತೀವಿ. ಅನಿಮಲ್ ಕಿಂಗ್ಡಮ್ ಅಂತ ತಗೊಂಡ್ರೆ animals, they are classified based on a specific structure. There is a notochord presence male, chordates and non-chordates. There is a vertebrates and non-vertebrates ಅಂತ ಕರಿತೀವಿ. ಸೊ ಇದರಲ್ಲಿ ನಾನ್ ಕಾರ್ಡೇಟ್ಸ್ ಇವನ್ನ ಮತ್ತೆ 4th ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಡೆಪ್ತ್ ಓದ್ತಾ ಹೋಗ್ತೀವಿ. ಕ್ಲಾಸಿಫಿಕೇಶನ್, ಫೈಲಮ್ಸ್ಗಳು ಯಾರು, ನೀವೊಂಚೂರು ಸ್ಕೂಲಲ್ಲಿ ರಿವೈಸ್ ಮಾಡ್ಕೊಂಡ್ರೆ ಸಿಲೆಂಟ್ರೇಟಾ, ಆಸ್ಕೆಲ್ಮೆಂಥಸ್, ಆರ್ಥ್ರೋಪೋಡಾ, ಮೊಲಸ್ಕಾ ಇವೆಲ್ಲ ಬಂದೋಗ್ಬಿಡುತ್ತೆ. ಕಾರ್ಡೇಟಾ ಒಳಗಡೆ ಕ್ಲಾಸಸ್ ಲೈಕ್ ಮೆಮೇಲಿಯಾ, ಏವ್ಸ್, ರೆಪ್ಟೈಲ್ಸ್ ಇವನ್ನ ನಾವು ಓದ್ತಾ ಹೋಗ್ತೀವಿ. ಇದಿಷ್ಟು ನಾವು ಓದೋದು. ಸೊ ಇಲ್ಲಿ ಮೋಸ್ಟ್ ಆಫ್ ಆಲ್ ದೀಸ್ ಆರ್ ದ ಹೆಟರೋಟ್ರೋಫ್ಸ್. ದೇ ಆರ್ ಶೋಯಿಂಗ್ ಆನ್ ಹೋಲೋಜಾಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್. ಹೋಲೋಜಾಯಿಕ್, ಹ್ಯಾಲೋ ಕ್ಯಾವಿಟಿ ಆಫ್ ಅಂಡ್ ಟ್ಯೂಬ್ಯುಲರ್ ಕೆನಲ್ ಅಲ್ಲಿ ಫುಡ್ ಇಂಟೇಕ್ ಮಾಡುತ್ತೆ. ಮೌತ್ ಇಂದ ಫುಡ್ ಇಂಟೇಕ್ ಮಾಡಿ ಅನ್ಡೈಜೆಸ್ಟೆಡ್ ಫುಡ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್ ಥ್ರೂ ದ ಏನಸ್. ಹಂಗಾಗಿ ಇದು ಹೋಲೋಜಾಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಸೊ ಇಷ್ಟು ಅನಿಮಲ್ ಕಿಂಗ್ಡಮ್ ಅಲ್ಲಿ. ನೆಕ್ಸ್ಟ್ ಇವತ್ತು ಹೇಳಿದ್ದು virus. So they are the non-living, they are the non-cellular organisms. So they can be stored in the form of crystalline structure in the bottles by a non-living property. In the living property, they can be infect the plants and animals. Plants ಮತ್ತು animals na infect ಮಾಡುತ್ತೆ. So virus they are called as venom ಅಥವಾ poisonous fluid ಅಂತ ಕರಿತೀವಿ. ಸೊ ಇದನ್ನ ಸ್ಪೆಸಿಫಿಕ್ ಸೈಂಟಿಸ್ಟ್ ನೇಮ್ ಪಾಸ್ಚರ್ ಅನ್ನೋರು ಇದನ್ನ ಎಕ್ಸ್ಪ್ಲೈನ್ ಹೇಳ್ತಾ ಹೋಗ್ತಾರೆ. Contagium vivum fluidum, the fluid extracted from the tobacco mosaic virus infect ಆಗಿರುವಂತಹ ಪ್ಲಾಂಟ್ ಅಲ್ಲಿ ತೆಗೆಯೋ ಫ್ಲೂಯಿಡ್ Contagium vividum fluidum called by Bajornik. ಸೊ ನೆಕ್ಸ್ಟ್ ಸ್ಟ್ಯಾನ್ಲಿ ಅನ್ನೋರು ಇದನ್ನ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇದೆ ಅಂತ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ದ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ viruses that was infecting the plant, that was infecting the animals, that was infecting the bacteria. So idishtrallu the virus that was infecting the bacteria is called as bacteriophages anta karitiri. Ee bacteriophages galu the structure ಬರ್ದಿದ್ದೀರಿ. ಹೆಡ್ ರೀಜನ್, ಆಕ್ಟೋಮರ್ ಸ್ಟ್ರಕ್ಚರ್, ಆಕ್ಟೋಗೋನಲ್ ಸ್ಟ್ರಕ್ಚರ್ ಇದೆ. ಹೆಡ್ ರೀಜನ್ ಯಾವ ಥರ ಬರೀಬೇಕು ಅಂತ ತೋರಿಸ್ತೀವಿ. ಕಾಲರ್, ಶೀಟ್, ಬೇಸಲ್ ಪ್ಲೇಟ್, ಟೈಲ್ ಫೈಬರ್ಸ್. TMV, that is a tobacco mosaic virus. Tobacco mosaic virus, it consisting a genetic material called as RNA, which has been externally covered by a protein coat called as capsid, with a smaller units called as capsomeres. The commonly infectious diseases of virus are smallpox, herpes, AIDS, etc. in human beings. Whereas in plants, when it was infected, it was showing stunted growth, and even rolling of leaf, yellowing of leaf affect ಆಗುತ್ತೆ. Next to viroids ಬಗ್ಗೆ ಹೇಳಿದ್ದೀವಿ. Viroids, these are the smaller than the viruses. It was showing an infectious stage in potato, so it causing an potato spindle tuber disease.
ಇಟ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಬೈ ಟಿಒ ಡೈನರ್ಡ್ ಅಂತ ಕರಿತೀವಿ. ಸೊ ಇಟ್ ಹ್ಯಾವಿಂಗ್ ಅ ಫ್ರೀ RNA ಬಟ್ ಲ್ಯಾಕ್ ದ ಪ್ರೋಟೀನ್ ಕೋಟ್. ಫ್ರೀ RNA ಇರುತ್ತೆ, ಪ್ರೋಟೀನ್ ಕೋಟ್ ಇರಲ್ಲ ಇದರಲ್ಲಿ. ಸೊ ಇದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುವಂಥದ್ದು. ಲೋ ಮಾಲಿಕ್ಯುಲರ್ ವೇಟ್ RNA ಇದು ಹೊಂದಿರುತ್ತೆ. ಸೊ ಲಾಸ್ಟ್ ಆಸ್ಪೆಕ್ಟ್ ಬರ್ತೀವಿ, ಲೈಕೆನ್ಸ್. It was showing symbiotic association between the algae and fungi. That is a phycobiont and mycobiont, where the algae it provides the food to the fungi. Food provides the shelter. Even it increases the absorption of the mineral nutrients. It is showing a pollution indicator property because in the polluted area it does not grow. If it grows, that indicates that the area was pollution free. So ಇಷ್ಟನ್ನು ಹೇಳಿದ್ದೀವಿ. ಅಸೈನ್ಮೆಂಟ್ಸ್ ಕ್ವಶನ್ ಕೊಟ್ಟಿದ್ದೀವಿ. ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ನೀವು ನಮಗೆ ಕಾಲ್ ಮಾಡ್ಬೋದು. ಸೊ ಇದ್ರ ನೆಕ್ಸ್ಟ್ ಈ ಚಾಪ್ಟರು, ಈಗ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಮುಗಿದಿದೆ, ಸೆಕೆಂಡ್ ಚಾಪ್ಟರು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಮುಗಿದಿದೆ. ಈ ಚಾಪ್ಟರ್ನ ನೀವು ಇನ್ನೊಂದ್ಸತಿ ಕ್ಲೀನಾಗಿ ಓದ್ಕೊಳ್ಳಿ. ಅಷ್ಟು ಕಂಪ್ಲೀಟ್ NCERT ಏನು ಕ್ಲಾಸಸ್ ಮಾಡಿದ್ದೀವಿ ಇವನ್ನೇ ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ. ಈ ಚಾಪ್ಟರ್ ರಿಲೇಟೆಡು ನೆಕ್ಸ್ಟ್ ನೀಟ್ ಮತ್ತು CET ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೇವೆ. ಸೊ ಅದನ್ನು ನಿಮಗೆ PPT ಮಾಡಿಬಿಟ್ಟು ಕ್ವಶನ್ಸ್ಗಳನ್ನ ಸೊಲ್ಯೂಷನ್ಸ್ಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೆ ಪ್ರಾಕ್ಟೀಸ್ ಆಗಬೇಕು. ಕ್ವಶನ್ ಕೇಳೋಕ್ಕಿಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ಓದ್ಕೊಂಡ್ಬಂದಿದ್ರೆ ಅದು ಈಸಿ ಆಗುತ್ತೆ ನಿಮಗೆ ಕನ್ಕ್ಲೂಷನ್. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.